ಎಲ್ಲೆಲ್ಲೂ ಅವಳೆ ತುಂಬಿಕೊಂಡಿದ್ದಾಳೆ. ಗುಡ್ ಮಾರ್ನಿಂಗ್ ಸರ್. ಈ ಫೈಲ್ ಮೇಲೆ ಒಂದು ಸೈನ್ ಬೇಕಿತ್ತು. ಎದುನೇ ನನ್ನ ಡೆಸ್ಟಿನಿ ಅಂತ ಗೊತ್ತಿಲ್ಲದೆ ತುಂಬ ಕನ್ಫ್ಯೂಷನಲ್ಲಿದ್ದೆ. ಆದರೆ ಇವಾಗ ಅದಕ್ಕೊಂದು ಕ್ಲಾರಿಟಿ ಸಿಕ್ಕಿದೆ. ಸರ್, ಹಾಂ, ಹೇಳು ಕಾವೇರಿ. ಈ ಫೈಲ್ ಮೇಲೆ ಒಂದು ಸೈನ್ ಬೇಕಿತ್ತು. ಇದನ್ನ ಹೇಳೋದಕ್ಕೆ ಇಷ್ಟೊಂದು ಸತಾಯಿಸಿದ್ಯಾ? ಎಷ್ಟು ದಿನದಿಂದ ನಿನ್ನ ಹತ್ರ ಉತ್ತರ ಬೇಕು ಅಂತ ಕೇಳ್ತಾ ಇದ್ದೆ ನಾನು. ಅದೇನು ಸೈನ್ ಅದು? ನಾವಿಬ್ರು ಕೊಲಾಬ್ರೇಷನ್ ಮಾಡಿದ್ವಲ್ಲ ಅದಾ? ಆ ಫೈಲ್ ನಿನ್ನ ಹತ್ರ ಯಾಕಿದೆ? ಸರ್, ಸರ್, ನಾನು ರಕ್ಷಿತಾ ಸರ್. ಐಮ್ ರಿಯಲಿ ಸಾರಿ. ಐಮ್ ಎಕ್ಸ್ಟ್ರೀಮ್ಲಿ ಸಾರಿ. ಏನು ಬಂದಿದ್ದು? ಅದು ಈ ಫೈಲ್ಗೆ ನಿಮ್ಮ ಸೈನ್ ಬೇಕಿತ್ತು. ಯಾ. ಥ್ಯಾಂಕ್ ಯು. ಛೇ, ಅವಳು ಮುಂದೆ ಏನು ಮಾತಾಡಿದ್ನೋ ಏನೋ, ಅವಳು ಏನು ಅನ್ಕೊಂಡ್ಲೋ ಏನೋ. ಇದೇ ಥರ ಆದರೆ ನಾನು ಕಾವೇರಿ ನೆನಪಲ್ಲಿ ಹುಚ್ಚ ಆಗೋಗ್ತೀನಿ ಅನ್ಸುತ್ತೆ. ಎಂಥ ಸ್ಥಿತಿಗೆ ತಂದೆ ಕಾವೇರಿ ನನ್ನ. ಛೇ, ಕಾವೇರಿ, ಇವಾಗ ನೀನೊಬ್ಳೆ ಅಲ್ಲ ಕಾವೇರಿ, ನಿನ್ ಹೊಟ್ಟೆಲಿ ಮಗು ಇದೆ. ಇವಾಗ ನೀನು ಇಬ್ಬಿಬ್ರು ಊಟ ತಿನ್ಬೇಕು ಗೊತ್ತಾ? ನಿನ್ನೆ ಅಷ್ಟೆಲ್ಲ ಹೇಳಿದಕ್ಕೆ ನಿನಗೆ ಬೇಜಾರಾಗಿದ್ರೆ ಸಾರಿ ಕಾವೇರಿ. ಆದ್ರೆ ಈ ಸಿಟ್ಟೆಲ್ಲ ಮಗು ಮೇಲೆ ತೋರಿಸ್ಕೋಬೇಡ. ಬಾ, ತಿಂಡಿ ತಿನ್ನೋಣ. ನನ್ಗೇನು ಬೇಡ ಅಂತ ಹೇಳಿದ್ನಲ್ಲ. ಸರಿ ಬಿಡು, ನಿನಗ್ ಬೇಡದೇ ಇದ್ರೆ ನನ್ಗೂ ಬೇಡ. ಇಷ್ಟೊಂದು ಅಪ್ಸೆಟ್ ಆಗ್ತೀಯ ಅಂತ ಗೊತ್ತಿದ್ರೆ ನಾನ್ ನಿನಗೇನು ಹೇಳ್ತಾನೆ ಇರ್ಲಿಲ್ಲ. ಇನ್ಮೇಲೆ ನಾನು ಇಲ್ಲಿರಲ್ಲ, ಹೊರಟೋಗ್ತೀನಿ. ಸರ್ಸು, ನೀನ್ ಹೊರಟೋದ್ರೆ ನನ್ಗೆ ಯಾರೇ ಗತಿ? ನನ್ನ ಎಲ್ಲ ನೋವು ದುಃಖ ಹೇಳ್ಕೊಳಕ್ಕೆ ಈ ಪ್ರಪಂಚದಲ್ಲಿರೋ ಏಕೈಕ ಜೀವ ಅಂದ್ರೆ ನೀನೆ. ನಾನಿವತ್ತು ಇಷ್ಟಾದ್ರೂ ಉಸಿರಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನೀನೆ. ಪ್ಲೀಸ್ ಸರ್ಸು, ನನ್ನ ಬಿಟ್ಟು ಹೋಗ್ಬೇಡ ಪ್ಲೀಸ್. ಮತ್ತೆ ಸಣ್ಣ ಸಣ್ಣ ಮಾತ್ಗೂ ಕೋಪ ಮಾಡ್ಕೋತೀಯ. ನಾನೇನ್ ಮಾಡ್ಲಿ? ನಿನ್ ಮೇಲೆ ನನ್ಗೆ ಯಾವ ಕೋಪನೂ ಇಲ್ಲ ಕಣೆ. ನನ್ನ ಹಣೆ ಬರೋಕ್ಕೆ ಯಾರು ಏನು ಅಂತ ಮಾಡಕ್ಕಾಗತ್ತೆ? ನನಗೆ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ ಸರ್ಸು. ನನಗೇನು ಬೇಡ ಅನ್ನಿಸ್ತಾ ಇದೆ. ನೋ ನೋ ನೋ, ಹಾಗೆಲ್ಲ ಅನ್ಕೋಬೇಡ. ಸದಾ ನಾನ್ ನಿನ್ ಜೊತೆನೇ ಇರ್ತೀನಿ ಕಣೆ. ನೋಡು, ನೀನ್ ಒಬ್ಳೆ ಕೂತಿದ್ರೆ ಏನೇನೋ ಯೋಚನೆ ಮಾಡ್ತೀಯ. ಬಾ ಬಾ ನನ್ ಜೊತೆ ಬಾ ಕಾವೇರಿ. ಅಬ್ಬಾ, ನನಗಿವಾಗ ನೆಮ್ಮದಿ ಆಯ್ತು ಪೂರ್ಣಿ. ಬಾ, ತಿಂಡಿ ತಿನ್ನೋಣ. ಇದೇನೇ ಇದು? ಇವರಿಬ್ರು ತಿಂಡಿನೇ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ಕಾವೇರಿ, ಕಾವೇರಿ, ಸರ್ಸು, ಇದೇನಮ್ಮ ಇದು? ನೀವಿಬ್ರು ತಿಂಡಿ ಮಾಡ್ಕೊಂಡು ಆಂಟಿ, ಕಾವೇರಿ ಇನ್ನು ಸ್ನಾನ ಮಾಡ್ತಾ ಇದ್ಲು, ಹಾಗಾಗಿ ಲೇಟ್ ಆಯ್ತು.
ನಾವು ತಲೆ ಒಣಗಿಸ್ಕೊಂಡ್ ಬಂದ್ಬಿಡ್ತೀವಿ. ಸರಿ, ಬೇಗ ಬನ್ನಿ, ತಿಂಡಿ ಮಾಡಿರ್ತೀನಿ. ಬಾ ಪುಣಿ. ತಿನ್ನು ಕಾವೇರಿ. ಯಾಕೆ ಕಾವೇರಿ? ಅದು ಅವಳು ತಿಂಡಿ ಬೇಡ ಅಂತ ಹೇಳ್ತಾ ಇದ್ಲು. ನಾನೇ ಫೋರ್ಸ್ ಮಾಡ್ಕೊಂಡು ಕರ್ಕೊಂಡ್ ಬಂದೆ. ತಿನ್ನು ಕಾವೇರಿ. ಅದ್ ಸರಿ ಪೂರ್ಣಿ, ಗುರುಗಳ ಹತ್ರ ಹೋಗಿದ್ರಲ್ಲ, ಏನಂದ್ರು? ಅಲ್ಲಿ ಹೋಗಿದ್ದು ಎಷ್ಟು ಒಳ್ಳೇದಾಯ್ತು ಗೊತ್ತಾ? ನಮ್ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಕ್ಬಿಡ್ತು. ಪರಿಹಾರನಾ? ಹೌದು ಸರ್ಸು, ನಮ್ ಕಾವೇರಿ ಜಾತಕದಲ್ಲಿ ದೋಷ ಇದೆಯಲ್ಲ, ಅದಕ್ಕೆ ಮೊದ್ಲು ಬಾಳೆ ಗಿಡದ ಜೊತೆ ಮದ್ವೆ ಮಾಡಿ ಆ ಬಾಳೆ ಗಿಡನ ಕತ್ತರಿಸಿ ಆಮೇಲೆ ಯದು ಜೊತೆ ಮದ್ವೆ ಮಾಡಿದ್ರೆ ನಮ್ ಕಾವೇರಿಗೆ ಯಾವ ದೋಷನೂ ತಟ್ಟಲ್ವಂತೆ. ಅದಕ್ಕೆ ಇವತ್ತೇ ಆ ಶಾಸ್ತ್ರಗಳನ್ನ ಮಾಡಿ ಮುಗಿಸ್ಬಿಡ್ಬೇಕು. ಸರ್ಸು, ನೀನ್ ಕಾವೇರಿನ ರೆಡಿ ಮಾಡಿ ಕರ್ಕೊಂಡ್ ಬಂದ್ಬಿಡು. ನಾನ್ ಪೂಜೆಗೆ ಏನೇನ್ ಬೇಕೋ ಎಲ್ಲ ಸಿದ್ಧತೆನೂ ಮಾಡ್ಕೋತೀನಿ. ನಾನು ಯಾವ ಪೂಜೆಗೂ ಬರಲ್ಲ, ನನ್ಗೇನು ಬೇಕಾಗಿಲ್ಲ. ಕಾವೇರಿ, ಏನಾಯ್ತಮ್ಮ? ಗುರುಗಳು ಹೇಳಿದ್ದಾರೆ ಈ ತರ ಪೂಜೆ ಎಲ್ಲ ಮಾಡೋದ್ರಿಂದ ದೋಷ ಪರಿಹಾರ ಆಗುತ್ತೆ ಅಂತ. ಆ ಥರ ಎಲ್ಲ ಬೇಡ ಅಂತ ಹೇಳ್ಬಾರ್ದು ಕಂದ. ನೋಡಿ, ದಯವಿಟ್ಟು ನನಗೆ ಬಲವಂತ ಮಾಡಬೇಡಿ. ಮದುವೆಗೆ ಒಪ್ಕೊಂಡಿದ್ದೀನಿ ತಾನೆ, ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ಮಿಕ್ಕಿದ್ದು ನಿಮ್ಗೇನ್ ಬೇಕೋ ಅದನ್ನೆಲ್ಲ ಮಾಡ್ಕೊಳ್ಳಿ, ಆದ್ರೆ ನನ್ನನ್ನ ಮಾತ್ರ ಯಾವುದಕ್ಕೂ ಕರಿಬೇಡಿ. ಗುರುಜಿ ಮಾತನ್ನ ಮೀರಬಾರ್ದು ಕಂದ. ಗೊತ್ತಿದ್ದು ಪಾಪ ಎದು ಜೀವಕ್ಕೆ ಅಪಾಯ ತರಬಾರ್ದು. ಇದೊಂದು ಪೂಜೆ ಮಾಡಿ ಮುಗಿಸ್ಬಿಡೋಣ. ದಯವಿಟ್ಟು ಬಾ ಕಂದ. ಇಲ್ಲ, ನಾನು ಬರಲ್ಲ ಅಂದ್ರೆ ಬರಲ್ಲ. ಇದೇನ್ ಸರ್ಸು, ಇವಳು ಇಷ್ಟೊಂದು ಹಠ ಮಾಡ್ತಿದ್ದಾಳೆ. ನೀನಾದ್ರೂ ಸ್ವಲ್ಪ ಬುದ್ಧಿ ಹೇಳು. ನಿಂಗೆ ಗೊತ್ತು ಇವಳ ಜೀವನದಲ್ಲಿ ಏನೇನೆಲ್ಲ ಆಗೋಯ್ತು ಅಂತ. ಯದು ಇವಳನ್ನ ಮದ್ವೆ ಆಗಕ್ ಮುಂದೆ ಬಂದಿರೋದೇ ನಮ್ಮ ಅದೃಷ್ಟ ಅಲ್ವಾ? ಆಕಾಶ್ ಜೊತೆ ಎಂಗೇಜ್ಮೆಂಟ್ ತಪ್ಪೋದಾಗ ನಿಜಕ್ಕೂ ನಮ್ ತಲೆ ಮೇಲೆ ಆಕಾಶನೇ ಬಿದ್ದಂಗ ಆಗ್ಬಿಟ್ಟಿತ್ತು. ಈಗೇನಪ್ಪ ಮಾಡೋದು ಅಂತ ಅನ್ಕೊಂಡಿದ್ವಿ. ಆಗ ದೇವ್ರ ತರ ಯದು ಬಂದ. ಎಲ್ಲ ದಾರಿಗಳು ಮುಚ್ಚೋಯ್ತು ಅಂತ ಅಂದಾಗ ದೇವ್ರೇ ನಮ್ಗೆ ದಾರಿ ತೋರಿಸ್ತಿದ್ದಾರೆ. ಈಗ ಅದನ್ನು ಕಳ್ಕೋಬೇಕಾ? ಕಾವೇರಿ, ನಮ್ಗೆ ಸಿಕ್ಕಿರೋ ಅವಕಾಶನ ಕಳ್ಕೋಬಾರ್ದಮ್ಮ. ಗುರುಜಿ ಹೇಳಿದ ಪರಿಹಾರ ಪೂಜೆನ ಮಾಡಿಸ್ಬಿಡೋಣ ಕಂದ. ಅಮ್ಮ, ನೋಡಮ್ಮ, ನಿನ್ ಗೊಂದಲ ಏನು ಅಂತ ನನಗೆ ಅರ್ಥ ಆಗುತ್ತೆ. ಎದು ತಪ್ಪು ಮಾಡಿದಾನೆ ಅಂತ ತಾನೇ ನೀನು ಅನ್ಕೊಂಡಿರೋದು.